Hello my dear students, welcome to Tatvamasi Academy. ನಾನು ಡಾಕ್ಟರ್ ಮಹೇಶ್. ಇವತ್ತು ನಾವು ತುಂಬಾ ಇಂಪಾರ್ಟೆಂಟ್ ಪ್ರೀವಿಯಸ್ ನೀಟ್ ಎಕ್ಸಾಮಿನೇಷನ್ ಕ್ವಶನ್ಸ್ನ ಡಿಸ್ಕಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಎಸ್ಪೆಷಲಿ ಯಾವುದು ಚಾಪ್ಟರ್ ಅಂದರೆ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್, ದಟ್ ಈಸ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ದ ಆನ್ಸರ್ ದ MCQs, ರೈಟ್, of this chapter, you need to understand some basics. ಅದರಲ್ಲಿ ಯಾವುದೇ ಬೇಸಿಕ್ಸ್ ಬರುತ್ತೆ ಅನ್ನೋದನ್ನೆಲ್ಲ ನೀವು ತುಂಬಾ ಚೆನ್ನಾಗಿ ಕ್ರಿಸ್ಟಲ್ ಕ್ಲಿಯರ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಒಂದು, DNA as a genetic material, there are 3 experiments ಇದೆ, ರೈಟ್. ಗ್ರಿಫಿತ್ ಎಕ್ಸ್ಪೆರಿಮೆಂಟ್, ಹವಾರಿ ಮೆಕ್ಲಾಡ್ ಅದೊಂದು ಎಕ್ಸ್ಪೆರಿಮೆಂಟ್ ಬರುತ್ತೆ. ಹರ್ಷ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ನೀಟಾಗಿ ನೋಡ್ಕೊಳ್ಳಿ. DNA ಸ್ಟ್ರಕ್ಚರ್, ಸೆಮಿ ಕನ್ಸರ್ವೇಟಿವ್ ಮಾಡೆಲ್ ಆಫ್ DNA. ಓಕೆ, RNA ಸ್ಟ್ರಕ್ಚರ್. ದೆನ್ DNA replication, semi-conservative model of DNA replication. ಓಕೆ, ಅದೊಂದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಬರುತ್ತೆ, ಟ್ರಾನ್ಸ್ಲೇಷನ್ ಬರುತ್ತೆ, ಜೆನೆಟಿಕ್ ಕೋಡ್ ಬರುತ್ತೆ, DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ ಬರುತ್ತೆ, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಬರುತ್ತೆ. ಓಕೆ, ಇಷ್ಟಕ್ಕೂ ಕೂಡ ಕಾನ್ಸೆಪ್ಟ್ನ ಕ್ಲಿಯರ್ ಕಟ್ ಆಗಿ ನೀವು ನೀಟಾಗಿ ಓದ್ಕೊಂಡ್ರೆ ಮಿನಿಮಮ್ ಒಂದು 2 to 3 ಕ್ವಶನ್ಸು ಸೊ ಇದರಿಂದ ಕೇಳೋವಂಥ ಚಾನ್ಸಸ್ ತುಂಬಾ ಇದೆ. ಓಕೆ, ಈಗ ನಾವು ಡೈರೆಕ್ಟ್ ಆಗಿ ಕ್ವಶನ್ಸ್ಗೆ ಬಂದ್ಬಿಡೋಣ. ನೀವು ಕಾನ್ಸಂಟ್ರೇಟ್ ಮಾಡಿ. ಓಕೆ, ಫಸ್ಟ್ ಕ್ವಶನ್ ನೀವು ನೋಡೋದಾದ್ರೆ, ಮ್ಯಾಚ್ ದ ಫಾಲೋಯಿಂಗ್ ಜೀನ್ಸ್ ಆಫ್ ದ ಲ್ಯಾಕ್ ಒಪ್ಯಾರನ್ ವಿತ್ ದೇರ್ ರೆಸ್ಪೆಕ್ಟಿವ್ ಪ್ರಾಡಕ್ಟ್ಸ್. ABCD ಆಪ್ಷನ್ ಕೊಟ್ಟಿದ್ದಾನೆ. I ಜೀನ್, Z ಜೀನ್, A ಜೀನ್, Y ಜೀನ್. ದೆನ್ ಈ ಕಡೆಗೆ ಬಂದರೆ ಬೀಟಾ ಗ್ಯಾಲಕ್ಟೋಸಿಡೇಸ್, ಪರ್ಮಿಯೇಸ್, ರೆಪ್ರೆಸರ್, ಟ್ರಾನ್ಸ್ ಅಸಿಟಲೈಸ್. ವಾಟ್ ಈಸ್ ದ ಆಪ್ಷನ್? ಅದೆಲ್ಲ ಬೆಸ್ಟ್ ಆಪ್ಷನ್ ಯಾವುದು ಇದರಲ್ಲಿ? ನೋಡಿ, ಇದರಲ್ಲಿ ಬಿಫೋರ್ ಗೋಯಿಂಗ್ ಟು ದ ಆನ್ಸರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಲ್ಯಾಕ್ ಒಪ್ಯಾರನ್ ಕಾನ್ಸೆಪ್ಟ್. ಲ್ಯಾಕ್ ಒಪ್ಯಾರನ್ ಕಾನ್ಸೆಪ್ಟ್ that is studied by Jacobi Monod to understand the genetic expression or the regulation of gene expression, especially in bacteria called E. coli, Escherichia coli ಅಲ್ಲಿ ಅದರಲ್ಲಿರುವಂಥ ಜೀನ್ಸ್ ಓಕೆ ಹೇಗೆ ರೆಗ್ಯುಲೇಟ್ ಮಾಡುತ್ತೆ, ಜೀನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಒಂದು ಎಕ್ಸ್ಪೆರಿಮೆಂಟ್ಸ್ನ ಮಾಡ್ತಾರೆ. ದಟ್ ಈಸ್ ಲ್ಯಾಕ್ ಒಪ್ಯಾರನ್. ಓಕೆ, ಲ್ಯಾಕ್ ಅಂದ್ರೆ ಲ್ಯಾಕ್ಟೋಸ್, ಒಪ್ಯಾರನ್ ಅಂದ್ರೆ ಕ್ಲಸ್ಟರ್ ಆಫ್ ಜೀನ್ ಅಂತ. ಓಕೆ, ಇನ್ ಪ್ರೆಸೆನ್ಸ್ ಆಫ್ ಲ್ಯಾಕ್ಟೋಸ್ ಅಂಡ್ ಇನ್ ಆಬ್ಸೆನ್ಸ್ ಆಫ್ ಲ್ಯಾಕ್ಟೋಸ್. ಓಕೆ, ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ದಿಸ್ ಕಾನ್ಸೆಪ್ಟ್ ಈಸ್ ಆಲ್ಸೋ ಕಾಲ್ಡ್ ಜೀನ್ ಸ್ವಿಚ್ ಆಫ್ ಅಂಡ್ ಜೀನ್ ಸ್ವಿಚ್ ಆನ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಓಕೆ, ಆ ಡೀಟೇಲ್ಸ್ ನಾನು ಮುಂದೆ ಹೇಳ್ತೀನಿ. ನಿಮ್ಗೆ ಇಲ್ಲಿ ಕ್ವಶನ್ಸ್ ಏನು ಕೇಳಿದ್ದಾರೆ, ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರುವಂಥದ್ದು ಲ್ಯಾಕ್ ಒಪ್ಯಾರನ್ ಜೀನ್ ಮೇನ್. ಓಕೆ, ದೇರ್ ಆರ್ 2 parts ಇನ್ ದ ಜೀನ್. ಎಸ್ಪೆಷಲಿ ನೀವು ನೋಡೋದಾದ್ರೆ ದ ಫಸ್ಟ್ ಪಾರ್ಟ್, ಇದನ್ನ ನಾವೇನು ಹೇಳ್ತೀವಿ, ಕಂಟ್ರೋಲ್ಡ್ ಜೀನ್ಸ್ ಅಂತ ಕರಿತೀವಿ. ಕಂಟ್ರೋಲ್ಡ್ ಜೀನ್ಸ್. ದೆನ್ ಇನ್ನೊಂದು ಪಾರ್ಟ್ ಇದೆ ಇದರಲ್ಲಿ, ದಿಸ್ ಈಸ್ ಕಾಲ್ಡ್ ಸ್ಟ್ರಕ್ಚರಲ್ ಜೀನ್ಸ್. ಸ್ಟ್ರಕ್ಚರಲ್ ಜೀನ್ಸ್ ಅಂತ ಕರಿತೀವಿ. ಅದಕ್ಕೆ ನಾವು ಇದನ್ನು ಒಪ್ಯಾರನ್ ಇಸ್ ನಥಿಂಗ್ ಬಟ್ ಕ್ಲಸ್ಟರ್ ಆಫ್ ಜೀನ್ಸ್. ಅದಲ್ಲ ಮೆನಿ ಜೀನ್ಸ್ ಇರುತ್ತೆ ಇದನ್ನು, ಅದಕ್ಕೆ ನಾವು ಇದನ್ನು ಒಪ್ಯಾರನ್ ಅಂತ ಕರಿತೀವಿ. ಓಕೆ, ಸೊ ಕಂಟ್ರೋಲ್ ಜೀನ್ ಏನ್ ಮಾಡುತ್ತೆ, ಇಟ್ ಆಲ್ಮೋಸ್ಟ್ ಕಂಟ್ರೋಲ್ ದ ಫಂಕ್ಷನ್ ಆರ್ ಎಕ್ಸ್ಪ್ರೆಷನ್ ಆಫ್ ಸ್ಟ್ರಕ್ಚರಲ್ ಜೀನ್ಸ್. ಈ ಸ್ಟ್ರಕ್ಚರಲ್ ಜೀನ್ಸ್ ಎಕ್ಸ್ಪ್ರೆಷನ್ ನ ಇದು ಕಂಟ್ರೋಲ್ ಮಾಡುತ್ತೆ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಫಂಕ್ಷನ್ ಆಫ್ ಈಚ್ ಜೀನ್ಸ್. ಅದಲ್ಲ, ಪ್ರತಿಯೊಂದು ಜೀನ್ಸ್ ಏನೇನು ಫಂಕ್ಷನ್ ಅನ್ನೋದನ್ನ ನೋಡಬೇಕು. What is the main function of structural genes? Andre, these genes, they are going to produce their respective enzymes through transcription. Transcription mukantara. Say for example, Z gene, correct alva? It is going to code so particular enzyme that is called beta galactosidase. Beta galactosidase ಅನ್ನೋ ಒಂದು ಎಂಜೈಮ್ ನ ಏನ್ ಮಾಡುತ್ತೆ, ಸಿಂಥಸೈಸ್ ಮಾಡ್ತೀವಿ ಈ ಜೀನ್. ದೆನ್ Y gene ಅಂತ ಬಂದ್ರೆ ನೀವು, this gene is mainly involved in production of beta galactosidase permease. Permease ಅನ್ನೋ ಎಂಜೈಮ್ ನ ಏನ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ Y gene. Like that A gene ಗೆ ಬಂದ್ರೆ, this gene is mainly codes for beta galactosidase acetylase ಅಂತ ಬರುತ್ತೆ. ಅಸಿಟೈಲೇಸ್ ಆಯ್ತಾ, ಅಸಿಟೈಲೇಸ್ ಅನ್ನೋ ಎಂಜೈಮ್ ನ ಏನ್ ಮಾಡುತ್ತೆ, ಇದು ಸೆಪರೇಟ್ ಮಾಡುತ್ತೆ. ಇದು ಈ ಬೇಸ್ಡ್ ಆನ್ ದಿಸ್ ದೇ ask the question like that here. Then I gene ಅಂತ ಬರುತ್ತೆ. ಕಂಟ್ರೋಲ್ ಜೀನ್ಸ್ ಅಲ್ಲಿ ಬಂದಾಗ what is the main function of I gene? It codes for a particular protein called, ಅದನ್ನು ನಾವು repressor protein ಅಂತ ಕರಿತೀವಿ. That is called repressor protein. Okay, and then ಇನ್ನೂ 2 ಫಂಕ್ಷನ್ ನೀವು ತಿಳ್ಕೊಬೇಕು. ಯಾವುದು? ಒಂದು
ಸೊ ಪ್ರಮೋಟರ್ ಅಂಡ್ ಆಪರೇಟರ್. ಐ ಅಂದ್ರೆ ರೆಗ್ಯುಲೇಟರಿ ಜೀನ್, ಪ್ರಮೋಟರ್ ಜೀನ್ ಅಂಡ್ ಆಪರೇಟರ್. ವಾಟ್ ಇಸ್ ದ ಮೇನ್ ಫಂಕ್ಷನ್ ಆಫ್ ದಿಸ್ ಪ್ರಮೋಟರ್ ಅಂದ್ರೆ, ಸೊ ಅಲ್ಲೇ ಇದೆ ನಿಮಗೆ ಪ್ರಮೋಟ್ ಮಾಡುವಂಥದ್ದು ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ನ ಪ್ರಮೋಟ್ ಮಾಡುವಂಥದ್ದು. ಸೇ ಫಾರ್ ಎಕ್ಸಾಂಪಲ್ DNA dependent RNA polymerase, it mainly recognize a particular point or particular place on the gene. That place is nothing but promoter gene. With the help of sigma factor, okay, it is going to bind on the or recognize the this gene where really it ಏನಾಗುತ್ತೆ, so bind ಆಗುವ enzyme bind ಆಗುವಂತ ಜಾಗ ಇದು ಪ್ರಮೋಟರ್. Okay, and then operator gene ಅಂತ ಬಂದಾಗ ದಿಸ್ ಮೇನ್ಲಿ ಅಲ್ವಾ ಏನಾಗುತ್ತೆ, ಇದು ಆಕ್ಟ್ಸ್ ಆನ್ ದ ರೆಪ್ರೆಸಾರ್ ಪ್ರೋಟೀನ್. ಓಕೆ, ರೆಪ್ರೆಸಾರ್ ಪ್ರೋಟೀನ್ ಮೇಲೆ ಮೇನ್ ಏನು ಅಂದ್ರೆ ಈ ಆಪರೇಟರ್ ಜೀನ್ ಏನಿರುತ್ತೆ, ಈ ಜೀನೇ ಏನ್ ಮಾಡುತ್ತೆ, ಸೊ ದಟ್ ಈ ಸ್ಟ್ರಕ್ಚರಲ್ ಜೀನ್ ಫಂಕ್ಷನ್ ನ ಏನ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ನಾವು ಇದನ್ನ ಆಪರೇಟರ್ ಜೀನ್, ಇಟ್ ಈಸ್ ಗೋಯಿಂಗ್ ಟು ಆಪರೇಟ್ ದ ಫಂಕ್ಷನಿಂಗ್ ಆಫ್ ದ ಸ್ಟ್ರಕ್ಚರಲ್ ಜೀನ್ಸ್. ಓಕೆ, ಈ ಪ್ರತಿಯೊಂದು ಜೀನ್ಸ್ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗಿದ್ರೆ, ಸೊ ದೆನ್ ಈ ಕ್ವಶನ್ಗೆ ನೀವು ಆನ್ಸರ್ ಮಾಡ್ಬೋದು. ಹಾಗಾಗಿ ವಾಟ್ ಇಸ್ ದ ರೈಟ್ ಆಪ್ಷನ್? ನೀವು ಆಪ್ಷನ್ ಡಿ ತಗೊಂಡ್ರೆ ಕರೆಕ್ಟ್ ಅಲ್ವಾ? ದಟ್ ಇಸ್ ದ ರೈಟ್ ಆಪ್ಷನ್.